ಇಲ್ಲಿರ್ತಕ್ಕಂಥ ಮಂಟಪಗಳು ಹಳೆ ಕಾಲದ ಮಂಟಪಗಳು ಇವೆಲ್ಲ ಅದ್ಭುತವಾದಂತಹ ಮಂಟಪ. ಇದರಲ್ಲಿ ಯಾವ್ದು ಕೃತ್ರಿಮತೆ ಇಲ್ಲ. ಆ ದೇವರ ಒಂದು ಸನ್ನಿಧಿ ಇದೆಯಲ್ಲ, ಅಲ್ಲೋದ್ರೆ ಒಂಥರ ನಮ್ಗೆ ಒಂಥರ ಸಮಾಧಾನ ಬರುತ್ತೆ. ಆ ಸಮಾಧಾನ ಸಿಗತ್ತಲ್ವಾ, ಅದಕ್ಕೋಸ್ಕರ ಬರ್ಲೇಬೇಕು. ಒಂದ್ಸಾರಿ ಬಂದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಾರಿ ಬರೋಣ ಅನ್ಸತ್ತು. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ಮಾರ್ಕಂಡೇಯ ಮಹರ್ಷಿ ತಪಸ್ ಮಾಡಿರೋಂಥ ಜಾಗ. ಸೊ ತುಂಬ ಖುಷಿ ಆಯಿತು. ಬಸವನಗುಡಿಯಲ್ಲಿ ಅನುಗ್ರಹ ವಿಠಲ ಹಾಸ್ಪಿಟ್ಲ್ ಅಂತಿದೆ ಬ್ಯಾಂಗ್ಳೂರಲ್ಲಿ, ಅದು ನಮ್ಮದು. ಆಮೇಲೆ ಅರ್ಕ ಅನುಗ್ರಹ ಆಸ್ಪತ್ರೆ ಅಂತ JP ನಗರಲ್ಲಿ ಒಂದು. ಯಮಧರ್ಮಜ ಬರ್ತಾನೆ, ಯಮಪಾಶಕ್ಕೆ ಇಳಿತಾನೆ. ಮೊದಲು ಚೆನ್ನಾಗಿ ಕಾಣಿಸ್ತದೆ, ಈಗ ಕಾಣಿಸಲ್ಲ. ಕೆಳಗಡೆ ಇತ್ತು, ಎಲ್ಲ ಮುಚ್ಚಿಬಿಟ್ಟಿದ್ದಾನೆ, ಲೈಟ್ ಮಾಡಿಟ್ಟಿದ್ದಾನೆ. ಅಲ್ಲಿ ಬಾವಿ ಇದೆ, ಬಾವಿ ಹತ್ರ ಮೂರ್ಛಿಬಿದ್ದು ಹೋಗ್ತಾನೆ ಯಮಧರ್ಮಜ. ಅಜ್ಜಿಗಳೆಲ್ಲ ಇತ್ತು, ಎಮ್ಮೆ ಅಜ್ಜಿಗಳೆಲ್ಲ ಹಾಗೆ ಇತ್ತು. ಇಲ್ಲಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಮೇಡಮ್. ಮೊದಲು ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾವು ನೋಡಿದ್ದೀವಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ನೇರ ಸಿಕ್ಕಾಗ ಸಹ ಬಹಳಷ್ಟು ಜನ ಕೇಳ್ತಿದ್ರಿ, ನಮ್ಮ ಕೋಲಾರ ಪುರಾಣ ಪ್ರಸಿದ್ಧ ದೇವಾಲಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ಅಂತ. ನಮ್ಮ ಕೋಲಾರದ ಸ್ಥಳಗಳ ಬಗ್ಗೆ ವಿಡಿಯೋನ ಮಾಡಲಿಕ್ಕೆ ನನಗೆ ಬಹಳನೇ ಹೆಮ್ಮೆ ಇದೆ. ಇವತ್ತು ಪರಿಚಯಿಸ್ತಾ ಇರುವಂತಹ ಈ ದೇವಸ್ಥಾನದ ಹಿನ್ನೆಲೆಯನ್ನು ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ. ಶ್ರೀ ಭಕ್ತ ಮಾರ್ಕಂಡೇಯನನ್ನು ಶಿವ ಯಮದ ಪಾಶದಿಂದ ಬಿಡುಗಡೆ ಮಾಡಿದಂತಹ ಪರಮ ಪವಿತ್ರ ಪುಣ್ಯಕ್ಷೇತ್ರವಿದು ಶ್ರೀ ಮಾರ್ಕಂಡೇಶ್ವರ ಬೆಟ್ಟ, ಕೋಲಾರ. ಇವತ್ತು ನಾವು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಒಂದು ಕ್ಷೇತ್ರದ ಹಿನ್ನೆಲೆ ಏನು, ಇಲ್ಲಿರುವಂತಹ ವಿಶೇಷತೆಗಳೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನೀವು ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಹಿಂದೂ ಪುರಾತನ ಹಿನ್ನೆಲೆ ಇರುವಂತಹ ದೇವಾಲಯಗಳ ಬಗ್ಗೆ ಹಾಗೆ ಅಗ್ರಿಕಲ್ಚರ್ ವ್ಯವಸಾಯದ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಈ ದೇವಸ್ಥಾನ ಸುಮಾರು 1000 ವರ್ಷಗಳ ಚೋಳರು ಮತ್ತು ಗಂಗರ ಕಾಲದ ಹಿನ್ನೆಲೆ ಇರುವಂತಹ ಹಳೆಯದಾದಂತಹ ದೇವಸ್ಥಾನ. ಕರ್ನಾಟಕದ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಇದೂ ಒಂದು. ಈ ದೇವಸ್ಥಾನ ಬೆಂಗಳೂರಿಂದ 65 ಕಿಲೋಮೀಟರ್ ಆಗುತ್ತೆ. ಹಾಗೆ ಕೋಲಾರದಿಂದ 13 ಕಿಲೋಮೀಟರ್ ಆಗುತ್ತೆ. ಒಕ್ಕಲೇರಿ ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ಶ್ರೀ ಮಾರ್ಕಂಡೇಶ್ವರ ಬೆಟ್ಟ ಇದು. ಸಮುದ್ರ ಮಟ್ಟದಿಂದ ಈ ಬೆಟ್ಟ 1400 ಮೀಟರ್ ಎತ್ತರದಲ್ಲಿದೆ. ಶಿವನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆ ಶಿವನಲ್ಲಿ ಪ್ರಾರ್ಥಿಸ್ತೀನಿ. ಸ್ವಾಮಿಗಳೇ ನಮಸ್ತೆ. ಸ್ವಾಮಿಗಳೇ, ಈ ಒಂದು ದೇವಸ್ಥಾನದ ಹಿನ್ನೆಲೆ ಏನು, ಇಲ್ಲಿರುವಂತಹ ವಿಶೇಷತೆಗಳೇನು ಅನ್ನೋದನ್ನ ಒಕ್ಕಲೇರಿ ಅಂತ ಗ್ರಾಮಸ್ಥರು, ಒಕ್ಕಲೇರಿ ಕಮಕಪುರಿ ಅಂತ ಹೆಸರು. ಇದು ರಿಯಲ್ ಹೆಸರು ಕಮಕಪುರಿ. ಅಡಿಕೆ ಮಾಡ್ತಾ ಇದ್ರಂತೆ, ಒಕ್ಕಲೇರಿ ಅಂತ ಹೆಸರು ಹೋಗಿದೆ. ರಿಯಲ್ ಹೆಸರು ಕಮಕಪುರಿ ಅಂತ. ಇದು ಬೃಗಂಡ ಮಹರ್ಷಿ ತಪಸ್ ಜಾಗ. ನಿಮ್ಮ ಹೆಸರು? ನಮ್ಮ ಹೆಸರು ರವಿಶಂಕರ್ ದೀಕ್ಷಿತ್ ಅಂತ. ಬೃಗಂಡ ಮಹರ್ಷಿ ತಪಸ್ ಜಾಗ. ಅಲ್ಪಾಶ ಮಾರ್ಕಂಡೇಯ ಕೊಡ್ತಾನೆ. ದೀರ್ಘಾಶ್ರಮ ಆಗಬೇಕು, ಅಲ್ಪಾಶ್ರಮ ವರ ಕೇಳ್ಕೊಂತಾನೆ, ಅಲ್ಪಾಶಲ್ಲೇ ಕೊಡ್ತಾನೆ. ಶಿವ ಯಮಧರ್ಮಜ ಬರ್ತಾನೆ, ಯಮಪಾಶಕ್ಕೆ ಇಳಿತಾನೆ. ಮೊದಲು ಚೆನ್ನಾಗಿ ಕಾಣಿಸ್ತದೆ, ಈಗ ಕಾಣಿಸಲ್ಲ. ಕೆಳಗಡೆ ಇತ್ತು, ಎಲ್ಲ ಮುಚ್ಚಿಬಿಟ್ಟಿದ್ದಾನೆ, ಲೈಟ್ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಬಾವಿ ಇದೆ, ಬಾವಿ ಹತ್ರ ಮೂರ್ಛಿಬಿದ್ದು ಹೋಗ್ತಾನೆ ಯಮಧರ್ಮಜ. ಅಜ್ಜಿಗಳೆಲ್ಲ ಇತ್ತು, ಎಮ್ಮೆ ಅಜ್ಜಿಗಳೆಲ್ಲ ಹಾಗೆ ಇತ್ತು. ಇಲ್ಲಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಮೇಡಮ್. ಮೊದಲು ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾವು ನೋಡಿದ್ದೀವಿ. ಈಗೆಲ್ಲ ಏನೂ ಇಲ್ಲ. ಇಲ್ಲಿ 3 ನಂದಿ ವಿಶೇಷ: ಯೋಗ ನಂದಿ, ಭೋಗ ನಂದಿ, ಧ್ವಜ ನಂದಿ. ಸಮಾಗಿ 3 ಇರಲ್ಲ, 3 ಇಟ್ಟಿದ್ದಾರೆ. ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಅನ್ನೋದನ್ನ? 2000 ವರ್ಷ ಮೇಲಾಗಿದೆ. ಗಂಗರ ಕಾಲದ್ದು, ಶತಮಾನಗಳಾಗಿದೆ. ಇಸ್ವಿಗಳಿಲ್ಲ, ಶತಮಾನಗಳು. ಒಂದೇ ಶತಮಾನ, 2ನೇ ಶತಮಾನ, ಆ ಥರ ದೇವಸ್ಥಾನ ಇದು, ಗಂಗರ ಕಾಲದ್ದು. ಇಲ್ಲಿ ನಡೆದ ಪ್ರತಿ ಸೋಮವಾರ ಪೂಜೆ ಇರ್ತದೆ. ಇದು ಬೃಗಂಡ ಮಹರ್ಷಿ ತಪಸ್ ಜಾಗ. ಬೃಗಂಡ ಮಹರ್ಷಿಗೆ ಮಕ್ಕಳಿರಲ್ಲ. ಭಕ್ತ ಮಾರ್ಕಂಡೇಯ ಈ ಒಂದು ಚಿರಂಜೀವಿ ಆಗ್ತಾನೆ ಮೇಡಮ್. ಭಕ್ತರಿಗೆ ಚಿರಂಜೀವಿ ಮೃತ್ಯುಂಜಯ ಜಪ ಮಾಡ್ತಾನೆ ಮಾರ್ಕಂಡೇಯ. ಮೃತ್ಯುಂಜಯ, ರುದ್ರಾಯ, ನೀಲಕಂಠಾಯ, ಶಂಭವೇ, ಅಮೃತಯ, ಶರ್ವಾಯ, ಮಹಾದೇವ. ಮೃತ್ಯು ಎಲ್ಲ ನಿವಾರಣೆ ಆಗೋಗ್ತದೆ. ಮೃತ್ಯುಂಜಯ ಜಪ ಮಾಡ್ತಾ ಇರ್ತಾನೆ ಮಾರ್ಕಂಡೇಯ. ನಡೆದಿಸ್ತಲ್ಲ ಇದು. ಸ್ವಾಮಿಗಳು, ಇಲ್ಲಿ ಯಾವತ್ತಿನ ದಿವಸ ವಿಶೇಷತೆಗಳು ನಡೆಯುತ್ತೆ? ಅಂದ್ರೆ ಶಿವರಾತ್ರಿ ದಿವಸನ, ಯಾವಾಗ ಜಾತ್ರೆ ವಿಶೇಷತೆಗಳಿರುತ್ತೆ? ಇದು ಮಾರ್ಕಂಡೇಯ ಹುಣ್ಣಿಮೆಗೆ, ಪ್ರತಿ ಹುಣ್ಣಿಮೆಗೆ ತೇರಾಗ್ತದೆ, ರಥೋತ್ಸವ ಆಗ್ತದೆ. ಅಲ್ಲಿ ಊರಲ್ಲಿ ದೇವಸ್ಥಾನ ಇದೆ. ಯಾವ ತಿಂಗಳಲ್ಲಿ ಆಗುತ್ತೆ? ಅದು ಹುಣ್ಣಿಮೆಗೆ, ಮಾಘ ಮಾಸ ಹುಣ್ಣಿಮೆಗೆ. ಹುಣ್ಣಿಮೆಗೆ ಆಯ್ತು, ತೇರು ರಥೋತ್ಸವ ಅಲ್ಲಿ ಊರಲ್ಲಿ ಇರ್ತದೆ. ಈ ಸಮಯದಲ್ಲಿ ಆಗೋದು. ತೇರು ಬರಕ್ಕಾಗಲ್ಲ, ಲೈಟ್ ಇದೆ. ಅಲ್ಲಿ ಊರಲ್ಲಿ ಆಗೋಗ್ತದೆ. ಶಿವರಾತ್ರಿ ಜಾತ್ರೆ ಆಗ್ತದೆ. ಶಿವರಾತ್ರಿ ಆಗ್ತದೆ. ಆಮೇಲೆ ಮಾರ್ಕಂಡೇಯ ಜಯಂತಿ ಆಗ್ತದೆ. ಅದು ಆಷಾಢ ಮಾಸದಲ್ಲಿ ಬರ್ತದೆ. ಆಮೇಲೆ ಅಮಾವಾಸ್ಯ ದೀಪ, ಲಕ್ಷ ದೀಪ
ದೀಪೋತ್ಸವ ಬರ್ತದೆ. ಬರುತ್ತೆ. ಕಾರ್ತಿಕ ಮಾಸ ವಿಶೇಷ ಪೂಜೆ ಇರ್ತದೆ. ವಿಶೇಷ ಪೂಜೆ ವಿಶೇಷ ಇರುತ್ತೆ. ಪೂಜೆ ಇರ್ತದೆ. 4 ಸೋಮವಾರಗಳು ವಿಶೇಷ ಪೂಜೆ ಇರ್ತದೆ. ಆಮೇಲೆ ಲಕ್ಷ ದೀಪೋತ್ಸವ ಬರ್ತದೆ. ಬರುತ್ತೆ. ನೈಟ್ ಎಲ್ಲ ಇರ್ತೀವಿ, ದೀಪಗಳೆಲ್ಲ ಹಚ್ತಾರೆ. ಯಾವಾಗ ಅದು? ಅದು ಅಮಾವಾಸ್ಯೆಗೆ, ಅಂದ್ರೆ ಯಾವಾಗ? ಕಾರ್ತಿಕ ಮಾಸ ಅಮಾವಾಸ್ಯೆಗೆ ಕಾರ್ತಿಕ ಬರುತ್ತೆ. ಮಾಸ. ಮತ್ತೆ ಇನ್ನೊಂದು ಸ್ವಾಮಿಗಳ ನಾನು ಕೇಳ್ಪಟ್ಟಿದ್ದೀನಿ, ಶಿವನ ಯಮಪಾಶ ಹಾಕಿದಾಗ ಮಾರ್ಕಂಡೇಯ ಲಿಂಗವನ್ನು ತಬ್ಬಿಡಿದಾಗ ಈ ಬೆರಳಿನ ಗುರುತು ಇನ್ನೂ ಲಿಂಗದ ಮೇಲೆ ಹಾಗೆ ಇದೆ ಅಂತ ಹೇಳಿ. ಇಲ್ಲ ಮೇಡಮ್, ಅಲ್ಲ ಕಾಣಿಸಲ್ಲ, ಕಪ್ಪಿದೆ ಸ್ವಾಮಿ, ಕಪ್ಪಿದೆ. ಗುರುತಿದ್ಯಾ? ಗುರ್ತಿದೆ, ಅದು ಕಾಣಿಸಲ್ಲ ಅಷ್ಟೇ. ಬ್ಲಾಕ್ ಕೇಳ್ಪಟ್ಟಿದ್ವಿ, ಗುರ್ತಿದೆ. ಕಾಣಿಸಲ್ಲ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ವಾಮಿಗಳೇ. ಸರ್ ನಮಸ್ತೆ. ನಿಮ್ ಕುಟುಂಬನೆಲ್ಲ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತದೆ. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಕೋಲಾರ ಜಿಲ್ಲೆ ಶ್ರೀನಿವಾಸ ಬರ್ತಾ ಇದ್ದೀರಾ? ಹಾ ಸರ್. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? 8 ವರ್ಷದಿಂದ. ಹಾ ಸರ್. ಏನ್ ಇವತ್ತೇನು ವಿಶೇಷ ಪೂಜೆ ಏನಾದ್ರು ಇತ್ತಾ ಸರ್? 60ನೇ ವರ್ಷ ಹುಟ್ಟುಹಬ್ಬ. ಹೌದಾ? ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಅಕ್ಕ ಅವರು, ಭಾವ ಅವರು, ಅಳಿಯಂದ್ರು ಎಲ್ಲ ಒಂದು 30 ಜನ ಮೇಲೆ ಬಂದಿದ್ರಿ. ಹಾ 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 ಹಾ. ರುದ್ರಾಭಿಷೇಕ ಮಾಡಿಸಿದ್ದೀರಾ? ಹಾ ಸರಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾವು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ. ನಾನು ಡಾಕ್ಟರ್ ಸರಸ್ವತಿ ರಮೇಶ್ ಅಂತ ಗೈನಕಾಲಜಿಸ್ಟು. ನಮ್ಮ ಹಸ್ಬೆಂಡು ಡಾಕ್ಟರ್ ರಮೇಶ್ ಅಂತ ಸರ್ಜನ್ನು. ನಮಸ್ತೆ ಸರ್. ನಮಗೆ ಸಂತೋಷ ಇರುತ್ತೆ ನಿಮ್ಮನ್ನ ಮೀಟ್ ಮಾಡಿದ್ದು ಮೇಡಮ್. ಬಸವನಗುಡಿಯಲ್ಲಿ ಅನುಗ್ರಹ ವಿಠಲ ಹಾಸ್ಪಿಟ್ಲ್ ಅಂತಿದೆ ಬ್ಯಾಂಗ್ಳೂರಲ್ಲಿ, ಅದು ನಮ್ಮದು. ಆಮೇಲೆ ಅರ್ಕ ಅನುಗ್ರಹ ಆಸ್ಪತ್ರೆ ಅಂತ JP ನಗರಲ್ಲಿ ಒಂದಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಡಾಕ್ಟರ್ಸ್, ಅತ್ತೆ ಮಾವ, ನಾವಿಬ್ಬರು ಮಕ್ಕಳು, ಸೊಸೆ, ಮಗಳು, ಎಲ್ಲರೂ ಡಾಕ್ಟರ್ಸ್ ಆಗಿದ್ದೀವಿ. ತುಂಬಾ ಸಂತೋಷ ಇರುತ್ತೆ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಈ ಒಂದು ದೇವಸ್ಥಾನ ನೋಡಿ ನಿಮ್ಗೆ ಏನು ಅನಿಸ್ತು? ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ, ಇಲ್ಲಿ ವೈಬ್ರೇಷನ್ಸ್ ತುಂಬ ಚೆನ್ನಾಗಿದೆ. ತುಂಬ ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ಮಾರ್ಕಂಡೇಯ ಮಹರ್ಷಿ ತಪಸ್ ಮಾಡಿರೋವಂಥ ಜಾಗ. ಸೊ ತುಂಬ ಖುಷಿ ಆಯಿತು ಬಂದಿದ್ದು. ನೀವು ಇದು ಮೊದಲೇ ಬಾರಿ? ಇಲ್ಲ ಫಸ್ಟ್ ಟೈಮ್, ಮೊದಲನೇ ಬಾರಿ. ತುಂಬ ಸಂತೋಷ ಸರ್ ಇವತ್ತು ನಿಮ್ಮನ್ನೆಲ್ಲ ನೋಡಿ ಮಾತಾಡ್ಸಿದ್ದಕ್ಕೆ, ನಮ್ಮ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಸಹ ತುಂಬ ಹೃದಯದ ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ಬಂದಿದೆ. ಫಸ್ಟ್ ಟೈಮ್. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ ಇಲ್ಲಿ ದೇವಸ್ಥಾನ ವಾತಾವರಣ ಚೆನ್ನಾಗಿದೆ. ಇದನ್ನ ಇನ್ನ ಡೆವಲಪ್ ಚೆನ್ನಾಗಿ ಮಾಡಬೇಕಾಗಿತ್ತು, ನಿಜ. ಮಾಡಿಲ್ಲ. ಹೌದು. ಇದು ಇಲ್ಲಿರ್ತಕ್ಕಂಥದ್ದು ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಪುರೋಹಿತರಾಗ್ಲಿ ಇಲ್ಲ ಮಾಡೋದ್ರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹಿಂದೂ ಪುರಾತನ ದೇವಸ್ಥಾನಗಳು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಸರ್ ಈ ದೇವಸ್ಥಾನದ ಬಗ್ಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ? ಒಳ್ಳೆ ಚೆನ್ನಾಗಿದೆ. ಇದ್ರ ಬಗ್ಗೆ ಅಂದ್ರೆ ಇಂಪ್ರೂವ್ ಆಗೋದು ಅದೆಲ್ಲ ಬೇಕಾಗಿದೆ, ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಇಲ್ಲಿ ದೇವರೂ ಚೆನ್ನಾಗಿದೆ. ಆ ದೇವರ ಒಂದು ಸನ್ನಿಧಿ ಇದೆಯಲ್ಲ, ಅಲ್ಲೋದ್ರೆ ಒಂಥರ ನಮ್ದೇ ಒಂಥರ ಸಮಾಧಾನ ಬರುತ್ತೆ. ಆ ಸಮಾಧಾನ ಸಿಗತ್ತಲ್ವಾ, ಅದಕ್ಕೋಸ್ಕರ ಬರ್ಲೇಬೇಕು. ಒಂದ್ಸಾರಿ ಬಂದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಾರಿ ಬರೋಣ ಅನ್ಸತ್ತೆ. ಅದು ಯಾಕೆ ಅನ್ಸತ್ತೆ ಅಂದ್ರೆ ಅಲ್ಲಿ ಒಂದು ಇದು ಏನೋ ಒಂದು ಶಕ್ತಿ ಇದೆ, ಇದು ಮಹಿಮೆ ಇರುತ್ತೆ, ಅದರಿಂದ ಬರ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಮೆಟ್ಲುಗಳು ಸ್ವಲ್ಪ ವಯಸ್ಸಾಗಿರೋರು ಬರ್ಬೇಕಾದ್ರೆ ಹತ್ತೋದಕ್ಕೂ ಸ್ವಲ್ಪ ಇದಾಗತ್ತಲ್ವಾ, ಅದು ಸ್ವಲ್ಪ ಏನಾರ ಮಾಡಿದ್ರೆ ಒಳ್ಳೇದು. ಮೆಟ್ಲುಗಳೆಲ್ಲ ಇದೆ, ಇಲ್ಲಿ ಹತ್ಬೇಕು ನೋಡಿ. ಇಲ್ಲಿವರೆಗೂ ಕಾರಲ್ಲೋ ಯಾವ್ದಾದ್ರು ಬಂದ್ಬಿಡುತ್ತೆ, ಸಮಯ ಇಲ್ಲ. ಇದು ಉದ್ದ ಜಾಸ್ತಿ ಈಗ ವೀಲ್ ಚೇರ್ ಅಲ್ಲೆಲ್ಲ ಬಂದ್ರು, ಅವ್ರಿಗೂ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು. ವೀಲ್ ಚೇರ್ ಅಲ್ಲಿ ಬರೋ ಭಕ್ತಾದಿಗಳೆಲ್ಲರಿಗೂ. ಸ್ನೇಹಿತರೆ, ಭಕ್ತ ಮಾರ್ಕಂಡೇಯ ಅನ್ನೋಂಥ ಹೆಸರು ಏಕೆ ಬಂತು ಅನ್ನೋದನ್ನು, ಪುರಾಣದ ಕಥೆಯನ್ನು ನಾನು ನಿಮಗೆ ಪುಟ್ಟದಾಗಿ ತಿಳಿಸ್ತೀನಿ. ಬ್ರಹ್ಮ ಮಾನಸ ಪುತ್ರರಾದ ಭೃಗು ಮಹರ್ಷಿಗಳ ಸಂತತಿಯಲ್ಲಿ ಜನಿಸಿದಂತಹ ಭೃಕಂಡು ಎಂಬ ಮುನಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ. ಮಕ್ಕಳ ಭಾಗ್ಯ ಪಡೀಲಿಕ್ಕಾಗಿ ಶಿವನಿಂದ ವರ ಕೇಳೋಕ್ಕೆ ಘೋರ ತಪಸ್ಸನ್ನು ಆಚರಿಸ್ತಾರೆ. ಭೃಕಂಡು ಮುನಿಗಳ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷರಾಗಿ ಕೇಳ್ತಾರೆ, ನಿನಗೆ ಮಹಾಜ್ಞಾನಿ ಹಾಗೂ ದೈವ ಭಕ್ತನಾದ ಅಲ್ಪಾಯುಷಿ ಮಗ ಬೇಕೋ ಅಥವಾ ದಡ್ಡನಾದ ದೀರ್ಘಾಯುಷಿ ಮಗ ಬೇಕೋ ಅಂತ ಕೇಳ್ತಾರೆ. ಆಗ ಭೃಗಂಡು ಮುನಿಗಳು ಕೇಳ್ತಾರೆ, ನನಗೆ ಅಲ್ಪಾಯುಷಿ ಆಗಿದ್ರೂ ಪರವಾಗಿಲ್ಲ, ಜ್ಞಾನಿ ಆಗಿರಬೇಕು ಅಂತ ಕೇಳ್ಕೊಳ್ತಾರೆ. ಹೀಗೆ ಅಲ್ಪಾಯುಷಿ ಮಗನಾಗಿ ಜನಿಸಿದವರೇ ಮಾರ್ಕಂಡೇಯ. ಮಾರ್ಕಂಡೇಯರು ಪ್ರತಿಭಾವಂತರು, ಹಾಗೆ ಶಿವನ ಪರಮ ಭಕ್ತರಾಗಿ ಬೆಳೀತಾರೆ. ಮಾರ್ಕಂಡೇಯರು ಇದೇ ಬೆಟ್ಟದಲ್ಲೇ ಶಿವನ ಪೂಜೆ ಮಾಡುತ್ತಿರುವಾಗಲೇ ಇವರ ಆಯುಸ್ಸು ಮುಗಿದಿರುತ್ತೆ. ಮಾರ್ಕಂಡೇಯರ ಪ್ರಾಣವನ್ನು ಕೊಂಡೊಯ್ಯಲಿಕ್ಕೆ ಯಮಧರ್ಮರಾಯ ಇದೇ ಸ್ಥಳಕ್ಕೆ ಆಗಮಿಸ್ತಾರೆ. ಮಾರ್ಕಂಡೇಯರ ಕೊರಳಿಗೆ ಯಮನು ತಮ್ಮ ಪಾಶವನ್ನು ಹಾಕಿದಾಗ ಮಾರ್ಕಂಡೇಯರು ಶಿವನ ಲಿಂಗವನ್ನು ಗಟ್ಟಿಯಾಗಿ ತಬ್ಬಿಡಿತಾರೆ. ಯಮಧರ್ಮರಾಯರು ಬಲವಂತದಿಂದ ತಮ್ಮ ಪಾಶವನ್ನು ಎಳೆದಾಗ ಶಿವ ಪ್ರತ್ಯಕ್ಷರಾಗಿ ಕೋಪಗೊಂಡು ಯಮನನ್ನು ತನ್ನ ತ್ರಿಶೂಲದಿಂದ ಕೊಲ್ಲಿಕ್ಕೆ ಮುಂದಾಗ್ತಾರೆ.
ಭಕ್ತ ಮಾರ್ಕಂಡೇಯನ ಭಕ್ತಿಗೆ ಮೆಚ್ಚಿ ಶಿವ ಚಿರಂಜೀವಿಯಾಗು ಅನ್ನುವಂತಹ ವರವನ್ನು ನೀಡ್ತಾರೆ. ಇವತ್ತಿಗೂ ಸಹ ಈ ದೇವಸ್ಥಾನದಲ್ಲಿ ಭಕ್ತ ಮಾರ್ಕಂಡೇಯ ತಬ್ಬಿ ಹಿಡಿದಿದ್ದಂತಹ ಶಿವಲಿಂಗವಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಶಿವಲಿಂಗವೇ ಅಂತ ಹೇಳಲಾಗತ್ತೆ. ಶಿವಲಿಂಗದ ಮೇಲೆ ಗಟ್ಟಿಯಾಗಿ ತಬ್ಬಿ ಹಿಡಿದಾಗ ಉಂಟಾದಂತಹ 3 ಬೆರಳುಗಳ ಗುರುತು ಸಹ ಹಾಗೇ ಇದೆ ಅಂತ ಹೇಳಲಾಗತ್ತೆ. ಈ ಕಥೆಯ ಸಾಕಷ್ಟು ಕುರುಹುಗಳನ್ನು ನಾವು ಈ ದೇವಸ್ಥಾನದಲ್ಲಿ ನೋಡಬಹುದು. ಸ್ನೇಹಿತರೆ, ಇವತ್ತು ಈ ಕ್ಷೇತ್ರದಲ್ಲಿ ತ್ರಿವಿಕ್ರಮಾನಂದ ಮಠದ ಸ್ವಾಮೀಜಿಗಳು ನಮ್ಮ ಜೊತೆ ಬಂದಿದ್ದಾರೆ. ಗುಲ್ಬರ್ಗದಿಂದ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸ್ವಾಮಿಗಳೇ. ನಮಸ್ಕಾರಮ್ಮ. ನಮಸ್ಕಾರ. ನಗನಗುತ್ತಾ ನಮಸ್ಕಾರ. ಸದಾ ನಗ್ತಾ ಇರಬೇಕು ಹೂವಿನಂತೆ. ಸಂತೋಷ. ಸ್ವಾಮಿಗಳೇ, ಈ ದೇವಸ್ಥಾನಕ್ಕೆ ನೀವು ಮೊದಲೇ ಬಾರಿ ಬರ್ತಾ ಇದ್ದೀರಾ? 2ನೇ ಸಲ ಇದು ಬರೋದು. ಬರ್ತಾ ಇದ್ದೀರಾ? ಏನ್ ಅನಿಸ್ತಾ ಇದೆ ಸ್ವಾಮಿಗಳೇ ಈ ಒಂದು ಕ್ಷೇತ್ರ? ತುಂಬಾ ಕೈಲಾಸದಲ್ಲಿದ್ದೇವೇನು. ಕೈಲಾಸ ಹೃದಯ ತುಂಬಿದೆ. ಪ್ರಪಂಚವನ್ನು ಬ್ರಹ್ಮಾಂಡವೆಲ್ಲ ಕೈಲಾಸಮಯವೇ ಆದ ಪ್ರಪಂಚದೊಳಗೆ ಯದ್ಭಾವಂ ತದ್ಭವತಿ. ಯಾವ ಭಾವ ನಮ್ಮಲ್ಲಿ ಇರ್ತದೋ ಅದೇ ಪ್ರಕಟ ಆಗ್ತದೆ ಪ್ರಪಂಚದೊಳಗೆ. ನಿನ್ನ ಭಾವ ಚೆನ್ನಾಗದಮ್ಮ, ಈಶ್ವರ ನಿನ್ನ ಹೃದಯದಲ್ಲಿ ಸದಾ ಸ್ಥಾಪಿತ ಆಗಿರ್ತಾನೆ. ಅವನು ಎಲ್ಲ ನಿವಾರಕ. ಏನೋ ಕೇವಲ ಇದು ಗುಡಿ ಅದ್ಭುತವಾದಂತಹ ಒಂದು ಸಂಭ್ರಮದಿಂದ ಕೂಡಿದಂತಹ ಗುಡಿ. ಇಲ್ಲಿರ್ತಕ್ಕಂಥ ಮಂಟಪಗಳು ಹಳೆ ಕಾಲದ ಮಂಟಪಗಳು ಇದೆಲ್ಲ ಅದ್ಭುತವಾದಂತಹ ಮಂಟಪ. ಇದರಲ್ಲಿ ಯಾವ್ದು ಕೃತ್ರಿಮತೆ ಇಲ್ಲ. ಇದು ಒರಿಜಿನಲ್, ಅದು ಪ್ರಾಕೃತಿಕವಾಗ್ಯದ. ಶರೀರ ಹಂಗೆ ಪ್ರಕೃತಿ ಅಂತ ಹೊಗಳಿಸ್ಕೊತದು. ಅದು ಇದೊಂದು ಪ್ರಕೃತಿ. ಇಲ್ಲಿ ಪರಮಾತ್ಮ ಇದ್ದಾನೆ ಒಳಗಡೆ. ಶಿವ ಅಂತಕ್ಕಂಥದ್ದು ಮಂಗಳಕರವಾದದ್ದು, ನಿತ್ಯ ಸತ್ಯವಾದದ್ದು, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದದ್ದು ಶಿವ ಅಂತ ಹೇಳ್ತಾರೆ. ಅದು ಮಂಗಳಕರ. ಪ್ರತಿ ವಾರ ಇಲ್ಲಿಂದ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಶಿವನ ದರ್ಶನ ಪಡೀತಾರೆ. ಇಲ್ಲಿ ಒಂದು ವಾತಾವರಣದಲ್ಲಿ ಬಂದು ಶಿವನ ಒಂದು ಪೂಜೆಯನ್ನು ಮಾಡಿ ಇಲ್ಲಿ ಒಂದು ಧ್ಯಾನ ಇವೆಲ್ಲ ಮಾಡಿದ್ರೆ ಸ್ವಲ್ಪ ಅನುಕೂಲವಾಗುತ್ತೆ. ಸುತ್ತು ಇರತಕ್ಕಂಥ ಪ್ರಾಕಾರ ದೇವತೆಗಳು, ಸಪ್ತಮಾತೃಕೆಯರು, ವೀರಭದ್ರ, ಸುಬ್ರಹ್ಮಣ್ಯ, ಈ ಎಲ್ಲ ದೇವರ ದರ್ಶನದಿಂದ ಮಾನವನಿಗೆ ಒದಗಿ ಬಂದತಕ್ಕಂಥ ಕಷ್ಟಗಳಿಗೆಲ್ಲ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಕ್ಷೇತ್ರವಾಗಿ ಇದು ಮಾರ್ಪಾಟು. ತುಂಬಾ ಪುರಾತನ ದೇವಸ್ಥಾನ. ತುಂಬಾ ಪವರ್ಫುಲ್, ಬಹಳ ಶಕ್ತಿ ಇದೆ. ಹೌದು. ಹಂಗಾಗ್ಬಿಟ್ಟು ನಾವು ಬರ್ತಾ ಇರ್ತೀವಿ. ಇವತ್ತು ಸೋಮವಾರ ಅಂತಂದ್ರೆ ವಿಶೇಷ ದಿವಸ. ಈ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಬಂದು ತುಂಬಾನೇ ಬರ್ತಾ ಇಲ್ಲಿ ಪೂಜೆ ಮಾಡಿಸ್ತಾರೆ. ಮಾಡಿಸ್ಕೊಂಡು ಹೋಗ್ತಿರ್ತಾರೆ. ಬಹಳಷ್ಟು ಜನಕ್ಕೆ ಇದು ಕುಲದೇವರು ಅಂತಾನು ಕೇಳಿದೀವಿ. ಮತ್ತೆ ವಿಶೇಷ ದಿನಗಳಲ್ಲಿ ಜಾತ್ರೆ ಅದು ಇದೆಲ್ಲ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಈ ಒಂದು ಕ್ಷೇತ್ರದಲ್ಲಿ ಭಕ್ತಿ ಭಾವವನ್ನ ಪಡೆಯೋದರ ಜೊತೆಗೆ ಸುಂದರವಾದಂತಹ ಹಚ್ಚ ಹಸಿರಿನ ವಾತಾವರಣದಿಂದ ಕೂಡಿರುವಂತಹ ಒಂದು ಬೆಟ್ಟ ಇದೆ. ಸಮುದ್ರ ಮಟ್ಟಕ್ಕಿಂತ 1400 ಅಡಿ ಎತ್ತರದಲ್ಲಿರುವಂತಹ ಈ ದೇವಸ್ಥಾನವನ್ನು ನೋಡಲಿಕ್ಕೆ ಬರುವಂತಹ ಭಕ್ತಾದಿಗಳು ಒಂದು ದಿನದ ಪ್ರವಾಸದ ಮಟ್ಟಿಗೆ ಈ ಒಂದು ತಾಣಕ್ಕೆ ಭೇಟಿಯನ್ನು ನೀಡ್ಬೋದು. ಇದು ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಈ ಬೆಟ್ಟವನ್ನು ನೋಡ್ತಾ, ಶಿವನ ದರ್ಶನವನ್ನು ಮಾಡ್ತಾ, ಈ ಬೆಟ್ಟವನ್ನು ನೋಡ್ತಾ ಮನಸ್ಸಿನ ಭಾರಗಳನ್ನೆಲ್ಲ ಕಮ್ಮಿ ಮಾಡ್ಕೊಳ್ತಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ಥಳ ಇದು. ನಮ್ಮ ಕೋಲಾರ, ನಮ್ಮ ಹೆಮ್ಮೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಹೇಗೆ ಬರಬಹುದು ಅಂತಂದರೆ ಸ್ವಂತ ವಾಹನಗಳಲ್ಲಿ ಬಂದರೆ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಈ ದೇವಸ್ಥಾನದ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ KSRTC ಬಸ್ಗಳ ಮುಖಾಂತರ ಬರುವವರಾಗಿದ್ದರೆ, ಕೋಲಾರದ ಕಡೆಯಿಂದ ಸಾಕಷ್ಟು KSRTC ಬಸ್ಗಳ ವ್ಯವಸ್ಥೆ ಇದೆ. ನೀವು ಮೊದಲು ಒಕ್ಕಲೇರಿ ಗ್ರಾಮಕ್ಕೆ ಬರಬೇಕು. ಅಲ್ಲಿಂದ ಒಕ್ಕಲೇರಿಯಿಂದ ಮಾರ್ಕಂಡೇಶ್ವರ ಬೆಟ್ಟಕ್ಕೆ 3.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಆಟೋಗಳ ವ್ಯವಸ್ಥೆಯೂ ಸಹ ಇದೆ. ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಬಸ್ಗಳ ವ್ಯವಸ್ಥೆ ಇಲ್ಲ. ಹಾಗೆ ನೀವು ಬೆಂಗಳೂರಿಂದ ಬಸ್ಗಳಲ್ಲಿ ಪ್ರಯಾಣಿಸುವವರಾಗಿದ್ದರೆ ಮೊದಲು ನೀವು ಕೋಲಾರಕ್ಕೆ ಬಂದು ಅಥವಾ ಮಾಲೂರಿಗೆ ಬಂದು ಅಲ್ಲಿಂದ ಒಕ್ಕಲೇರಿ ಗ್ರಾಮಕ್ಕೆ ತೆರಳಿ ಆಟೋಗಳಲ್ಲಿ ಹೊರಡಬೇಕಾಗತ್ತೆ. ಇಲ್ಲಿ ಪೂಜಾ ಸಾಮಗ್ರಿಗಳು ಯಾವಾಗಲೂ ದೊರೆಯೋದಿಲ್ಲ. ಶಿವರಾತ್ರಿ, ಜಾತ್ರಾ ಮಹೋತ್ಸವ, ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಅಂದರೆ ವಿಶೇಷ ದಿನಗಳಲ್ಲಿ ಮಾತ್ರ ಪೂಜಾ ಸಾಮಗ್ರಿಗಳು ಇಲ್ಲಿ ಸಿಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಸುಸಜ್ಜಿತವಾಗಿದೆ. ಹಾಗೆ ವಾಹನಗಳಲ್ಲಿ ತೆರಳೋದಕ್ಕೆ ಸುಸಜ್ಜಿತ ರಸ್ತೆಯ ವ್ಯವಸ್ಥೆ ಇದೆ. ಹಾಗೆ ಈ ಬೆಟ್ಟಕ್ಕೆ ಮೆಟ್ಟಿಲುಗಳು ಸಹ ಇದೆ. ನೀವು ಮೆಟ್ಟಿಲುಗಳ ಮುಖಾಂತರ ಸಹ ಬರಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಭಾಗದಲ್ಲಿ ಯಾವುದಾದ್ರೂ ಐತಿಹಾಸಿಕ ಸ್ಥಳಗಳು, ಕ್ಷೇತ್ರಗಳಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ನೀವು ತಿಳಿಸಬಹುದು. ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.